ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ನಾನು ಆರಾಮದೀನಿ, ನೀವು ಆರಾಮದೀರಿ ಅಂತ ಅನ್ಕೋತೀನಿ. ಸೊ ಭಾಳಷ್ಟು ಸರ್ತಿ ಏನು ಅನಿಸ್ತೈತೆ ಅಂದ್ರೆ ಬೆಳಗಿನ ಬ್ರೇಕ್ಫಾಸ್ಟ್ ಏನು ಮಾಡೋದಪ್ಪ ಅಂಥೇಳಿ ಭಾಳ ಬೇಜಾರಾಗ್ತಿರ್ತೈತಿ. ಸೊ ಇವತ್ತು ನಾನು ನಿಮ್ಗೊಂದು ಕ್ವಿಕ್ ರೆಸಿಪಿ ತೊಗೊಂಡು ಬಂದೀನಿ. ಸೊ ಬರ್ರಿ ಶುರು ಮಾಡೋಣ. ಸೊ ಇವತ್ತು ನಾನು ನಿಮಗೆ ಬ್ರೆಡ್ ಪುಡ್ಲಾ ಮಾಡೋದ ಹೇಳ್ಕೊಡ್ತೀನಿ. ಸೊ ಇದಕ್ಕೆ ನಾ ಇಲ್ಲೊಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಳಕತ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನದ ಪುಡಿ ಮತ್ತು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಅಜ್ವೈನ್ ಹಾಕ್ಕೊಳತ್ತೀನಿ. ಇದನ್ನ ಸ್ವಲ್ಪ ನೀವು ತಿಕ್ಕಿ ಹಾಕೋರಿ. ಸೊ ಆವಾಗ ಇದ್ರದ್ದು ಫ್ಲೇವರ್ ಹಿಟ್ಟೊಳಗದು ಭಾಳ ಜಬರ್ದಸ್ತ್ ಬರ್ತೈತಿ. ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳಕತ್ತೀನಿ. ಹಂಗೆ ಒಂದು ಸ್ವಲ್ಪ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ, ಸೊ ಅದನ್ನು ಹಾಕ್ಕೊಳಕತ್ತೀನಿ. ಸೊ ಈಗ ಇದನ್ನು ಚೆಂದಂಗೆ ಮಿಕ್ಸ್ ಮಾಡ್ಕೋರಿ. ಸೊ ಆಲ್ಮೋಸ್ಟ್ ಇದು ಚೆಂದಂಗೆ ನಾವು ಮಿಕ್ಸ್ ಮಾಡ್ಕೋಬೋದು. ನಿಮಗೆ ಬೇಕಂದ್ರೆ ನೀವು ಕೈಯಿಂದನೂ ಮಿಕ್ಸ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಸೊ ಇದಕ್ಕೊಂದು ಸ್ವಲ್ಪ ನೀರು ಹಾಕೊಂತ ನಾವು ಕಡಲೆ ಹಿಟ್ಟು ಹೆಂಗೆ ಕಲಿಸ್ತೀವಲ್ಲ ಬಜ್ಜಿಗೆ ಅದು ಇದಕ್ಕಂತ ಹೇಳಿ, ಸೊ ಹಂಗೆ ಕಲಿಸ್ಕೊಳ್ಳೋದು. ಬಟ್ ಅದ್ರನ್ಯಾಗ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರ್ತೈತಿ, ಇದ್ರನ್ಯಾಗ ಸ್ವಲ್ಪ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರ್ತೈತಿ. ಸೊ ಅಷ್ಟರ ಮಟ್ಟಿಗೆ ನೀವು ಕಲಿಸ್ಕೋರಿ. ಬೆಸ್ಟ್ ಅಂದ್ರೆ ಕೈಯಿಂದ ಕಲಿಸ್ಕೊಂಡ್ರೆ ಇದ್ರೊಳಗೆ ಒಂದು ಲಮ್ಸ್ ಅದು ಇರೋಂಗಿಲ್ಲ, ಗಂಟದು ಇರೋಂಗಿಲ್ಲ. ಸೊ ಅಷ್ಟರ ಮಟ್ಟಿಗೆ ನೀವು ಚೆಂದಂಗೆ ಇದನ್ನು ಬೀಟ್ ಮಾಡ್ತಾ ಕಲಿಸ್ಕೊಳ್ತಾ ಹೋಗ್ರಿ. ಸೊ ನಮ್ದು ಹಿಟ್ಟು ಒಂದು ಸ್ವಲ್ಪ ನೆನೆಯಾಕ ಬಿಟ್ಬಿಡೋಣ ಈಗ. ಸೊ ಅಲ್ಲಿ ಮಟ್ಟ ಒಂದು ಸ್ವಲ್ಪ ನಾನಿಲ್ಲಿ ಪುದೀನ ಸೊಪ್ಪು ಹೆಚ್ಕೊಳಕತ್ತೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಕೊಳಕತ್ತೀನಿ. ಸೊ ಕೊತ್ತಂಬರಿ ಮಾತ್ರ ಇದಕ್ಕೆ ಮಸ್ಟ್ ಆ್ಯಂಡ್ ಶುಡ್ ಬೇಕು, ಇದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಮತ್ತು ಒಂದು ಸ್ವಲ್ಪ ಇಲ್ಲಿ ಒಂದು ಇಂಚಷ್ಟು ನಾ ಇಲ್ಲಿ ಶುಂಠಿ ತೊಗೊಂಡಿದ್ನಿ, ಸೊ ಅದನ್ನು ಹೆಚ್ಕೊಳತ್ತೀನಿ. ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಅದಾವ, ಸೊ ನಾ 2 ತೊಗೊಂಡಿನಿ. ಸೊ ಎಷ್ಟು ನಿಮ್ಮ ಕಡೆಯಿಂದ ಫೈನ್ ಚಾಪ್ ಮಾಡೋಕ್ಕಾಗ್ತೈತಲ್ಲ ಅಷ್ಟು ಮಾಡಿರಿ, ನಂಗೆ ಕರೆಕ್ಟಾಗಿ ಹೆಚ್ಕೊಳಕ್ಕೆ ಬರೋಂಗಿಲ್ಲ. ಸೊ ಈಗ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಏನಿತ್ತಲ್ಲ ಅದನ್ನೆರಡನ್ನೂ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿನಿ. ಸೊ ಪಟ್ ಅಂತ ಹಾಕ್ಕೊಳಕ್ಕೆ ಆಗ್ತೈತೆ ಅನ್ನೋ ಕಾರಣಕ್ಕೆ. ಸೊ ಇಲ್ಲಿ ನೋಡ್ಬೋದು ನೀವು ಬ್ರೆಡ್ ಸ್ಲೈಸ್ನ ನಾ ತೊಗೊಳಕತ್ತೀನಿ. ಫ್ರಂಟ್ ಇದ್ದಿದ್ದನ್ನು ತೊಗೊಳಕ್ಕೆ ಹೋಗಬೇಡ್ರಿ, ಸ್ವಲ್ಪ ಗಟ್ಟಿ ಇರ್ತೈತಿ. ಸೊ ನೋಡ್ಬೋದು ಹಿಟ್ಟು ಇಷ್ಟ ಆದ್ರೆ ಸಾಕು ನಮ್ಗೆ. ಸೊ ಇಷ್ಟು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಪ್ಯಾನ್ ಬಿಸಿ ಇಟ್ಕೊಂಡು ಇದ್ರನ್ಯಾಗ ಒಂದು ಸ್ವಲ್ಪ ನಾನು ಬಟರ್ ಹಚ್ಕೊಂಡಿನಿ. ಸೊ ಈಗ ನೋಡ್ರಿ ಈ ಥರ ಬ್ರೆಡ್ಡನ್ನು ಒಂದು 2-3 ಸರ್ತಿ ಹಿಟ್ಟಿನಾಗ ಹೊರಳಾಡಿಸ್ಕೊಂಡು ಈ ಥರ ಪ್ಯಾನ್ ಮೇಲೆ ಹಾಕಬೇಕು. ಸ್ವಲ್ಪ ಗಂಟ್ಲು ಹಿಡ್ದಂಗೆ ಆಗೈತಿ, ಸಾರಿ. ಸೊ ಈ ಥರ ನೋಡ್ರಿ ಈಗ ಚೆಂದಂಗೆ ಇದನ್ನು ಬೇಯಿಸ್ಕೋಬೇಕು. ಯಾಕಂದ್ರೆ ಹಿಟ್ಟಲ್ಲ, ಸೊ ಅದೇನರ ಒಳಗೆ ಉಳಿತಂದ್ರೆ ಭಾಳ ಹಸಿ ಹಸಿ ಅನ್ನಿಸ್ತೈತಿ. ಸೊ ಬೇಯಿಸ್ಕೊಳ್ಳೋದ್ರನ್ಯಾಗ ನಿಮಗೊಂದು ಏನಿಲ್ಲ ಅಂದ್ರೆ ಒಂದು 3ರಿಂದ 4 ನಿಮಿಷ ಹಿಡಿತೈತಿ. ಈಗ ಇದ್ರ ಮೇಲೆ ನಾನು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕಾತೀನಿ. ಇದ್ರನ್ಯಾಗ ಧಾರಾಳವಾಗಿ ಹಾಕ್ರಿ, ಇದ್ರ ಫ್ಲೇವರ್ ಭಾಳ ಚಲೋ ಇರ್ತೈತಿ. ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಳಕತ್ತೀನಿ. ಹಂಗೆ ಇದು ಹಸಿ ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳತ್ತೀನಿ. ಸೊ ಆಮೇಲೆ ನಾವು ಒಂದು ಸ್ವಲ್ಪ ಬಟರ್ ಹಾಕ್ಕೊಳಕತ್ತೀನಿ. ನೀವು ಎಣ್ಣೆ ಬೇಕಂದ್ರೆ ಎಣ್ಣೆ ಹಾಕೋರಿ, ಇಲ್ಲಪ್ಪ ತುಪ್ಪ ಇತ್ತಂದ್ರೆ ನೀವು ಅದನ್ನು ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ಸೊ ನೋಡ್ಬೋದು ನಾ ಇಲ್ಲೊಂದು ಸ್ವಲ್ಪ ನೋಡ್ಕೊಳಕತ್ತೀನಿ, ಯಾಕಂದ್ರೆ ಇದು ಆಗೇತೇನಿಲ್ಲ ಅಂಥೇಳಿ. ಈ ಥರ ನೋಡ್ಕೊಂಡು ಆಮೇಲೆ ನೀವು ಇದನ್ನು ಹೊರಳಿಸಿ ಹಾಕ್ಕೋಬೇಕಾಗ್ತೈತಿ. ಬಟ್ ಚೆಂದಂಗೆ ಬೇಯಿಸೋದನ್ನು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಹಿಟ್ಟು ಅನ್ಸಾಕತ್ತಂದ್ರೆ ನಿಮ್ದು ಬ್ರೆಡ್ ಪುಡ್ಲ ಚಲೋ ಬಂದಿಲ್ಲ ಅನ್ನಂಗೆ ಅರ್ಥ, ಮತ್ತು ಅದನ್ನು ತಿನ್ನೋಕ್ಕೂ ಆಗೋದಿಲ್ಲ. ಸೊ ಈಗ ನೋಡ್ರಿ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆದಂಗೆ ಆಗೈತಲ್ಲ, ಸೊ ಇಷ್ಟ ಆಗೈತಿ. ಈಗ ಈ ಸೈಡನ್ನು ನಾನೊಂಚೂರು ಬಟರ್ ಅಪ್ಲೈ ಮಾಡ್ಕೋತೀನಿ. ಇಲ್ಲೊಂದು ಸ್ವಲ್ಪ ಹಿಟ್ಟು ನೋಡ್ರಿ ಹತ್ಕೊಂಡಿರಲಿಲ್ಲಲ್ಲ, ಅದನ್ನೊಂಚೂರು ನಾ ಮೇಕಪ್ ಥರ ಮಾಡಿಕೊಂಡೆ. ಸೊ ಈಗ ಇಲ್ಲಿ ಒಂದು ಸ್ವಲ್ಪ ನಾವು ಬಟರ್ ಹಾಕ್ತಾ ಹೋಗೋಣ. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋರಿ. ಸೊ ಇದ್ರದ್ದು ಕ್ರಂಚಿನೆಸ್ ಭಾಳ ಚಲೋ ಬರ್ತೈತಿ ಬಟರ್ ಹಾಕ್ಕೊಳ್ಳೋದ್ರಿಂದ, ಮತ್ತು ಟೇಸ್ಟೂ ಜಬರ್ದಸ್ತ್ ಇರ್ತೈತಿ. ಎಣ್ಣೆಗಿಂತ ಬಟರ್ ಪ್ರಿಫರ್ ಮಾಡಿರಿ, ಭಾಳ ಚಲೋ ಬರ್ತೈತಿ ಬ್ರೆಡ್ ಪುಡ್ಲ. ಸೊ ಈ ಥರ ಹಚ್ಕೊಂಡು ನೀವು ಆ ಕಡೆ ಈ ಕಡೆ ಮಾಡ್ತಾ ಎರಡೂ ಕಡೆಯೂ ಒಂದು 4-5 ಸರ್ತಿ ಹೊರಳಿಸಿ ಹಾಕ್ಕೊಂತ ನೀವು ಇದನ್ನು ಚೆಂದಂಗೆ ಬೇಯಿಸ್ತಾ ಹೋಗ್ರಿ. ಮುಚ್ಚಿಟ್ಟು ಬೇಯಿಸಕ್ಕೆ ಹೋಗಬೇಡ್ರಿ, ಮತ್ತು ನೀರು ಬಿಟ್ಟಂಗೆ ಆಗ್ತೈತಿ. ಇಷ್ಟ ಬೇಯಿಸ್ಕೊಳ್ತಾ ಹೋಗ್ರಿ ಸಾಕು. ಸೊ ನೋಡ್ಬೋದು ನೀವು ಇದು ಆ್ಯಕ್ಚುಲಿ ಮುಂಬೈ ಸ್ಟ್ರೀಟ್ ಫುಡ್. ಇದನ್ನು ಭಾಳ ಅಂದ್ರೆ ಭಾಳ ಜಬರ್ದಸ್ತ್ ಇರ್ತೈತಿ. ನಾ ಭಾಳಷ್ಟು ಸರ್ತಿ ಮಾಡೀನಿ, ಎವ್ರಿ ಟೈಮ್ ನಂಗೆ ಚಲೋನ ಬಂದೈತಿ, ಮತ್ತು ಟೇಸ್ಟು ಚಲೋ ಇರ್ತೈತಿ. ಈಸಿಲಿನೂ ಮಾಡ್ಬೋದು ಮತ್ತು ಭಾಳ ಫಟ್ ಅಂತಲೂ ಆಗ್ತೈತಿ. ಸೊ ಏನೂ ತೊಂದರೆನೂ ಆಗಂಗಿಲ್ಲ. ಸೊ ಇನ್ನೂ ನನ್ನ ವಿಡಿಯೋಗೆ ಯಾರು
ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತೋದನ್ನು ಮರಿಬೇಡ್ರಿ, ಯಾಕಂದ್ರೆ ನಿಮ್ಮದು ಸಪೋರ್ಟ ಎಲ್ಲಕ್ಕಿಂತನೂ ದೊಡ್ಡದಾಗ್ತೈತಿ. ಸೊ ನೋಡ್ಬೋದು ನೀವು ನನ್ನ ಬ್ರೆಡ್ ಪುಡ್ಲ ಆಲ್ಮೋಸ್ಟ್ ರೆಡಿ ಆಗೈತಿ. ಸೊ 2-3 ಸರ್ತಿ ಆ ಕಡೆ ಈ ಕಡೆ ಮಾಡ್ಕೊಂಡು ಹೊಳ್ಳಿಸ್ತಾ ಹೋಗ್ರಿ. ಸೊ ನೋಡ್ಬೋದು ನೀವು ಕಲರು ಎಷ್ಟು ಜಬರ್ದಸ್ತ್ ಬಂದೈತಲ್ಲ, ತಿನ್ನಕ್ಕೂ ಭಾಳ ಟೇಸ್ಟಿ ಇರ್ತೈತಿ ನೀವು. ಸೊ ಇಷ್ಟು ಮಾಡ್ಕೊಂಡ್ರೆ ನಿಮ್ದು ಫಟಾಫಟ್ ಅಂಥೇಳಿ ರೆಡಿ ಆಗಿಬಿಡ್ತೈತಿ. ಸೊ ಇದನ್ನು ಇನ್ನೊಂದು ಸ್ವಲ್ಪ ರಿಚ್ ಮಾಡ್ಬೇಕಂಥೇಳಿ ಇಲ್ಲಿ ಚೀಸನ್ನು ಗ್ರೇಟ್ ಮಾಡಿ ಹಾಕ್ಕೊಳಕತ್ತೀನಿ. ಇದು ಪಕ್ಕ ಆಪ್ಷನಲ್ ಐತಿ, ನಿಮಗೆ ಬೇಕಂದ್ರೆ ಚೀಸ್ ಹಾಕೋರಿ, ಇಲ್ಲಪ್ಪ ಅಂದ್ರೆ ನೀವು ಇಷ್ಟನ್ನು ತಿನ್ಬೋದು. ಇದಕ್ಕೆ ನೀವು ಬೇಕಂದ್ರೆ ಹಸಿರಂದು ಚಟ್ನಿ ಬರ್ತೈತಲ್ಲ, ಗ್ರೀನ್ ಚಟ್ನಿಯಾರ ಮಾಡ್ಕೋರಿ, ಇಲ್ಲಾಂದ್ರೆ ನೀವು ಸಾಸ್ ಜೊತೆನೂ ತಿನ್ಬೋದು, ಏನೂ ತೊಂದರೆ ಇಲ್ಲ. ಸೊ ನೋಡಿರಿ, ಇವಾಗ ನಾನು ಒಂದು ಬ್ರೆಡನ್ನು ಇನ್ನೊಂದು ಬ್ರೆಡ್ ಮೇಲೆ ಹಾಕಿ ಒಂಥರ ಟೋಸ್ಟ್ ಥರ ಮಾಡ್ಕೊಂಡ್ಬಿಟ್ಟೆ. ಭಾಳ ಇದು ಕ್ರಂಚಿ ಬಂದಿರ್ತೈತಿ, ಭಾಳ ಮಸ್ತ್ ಇರ್ತೈತಿ, ಏಕ್ದಮ್ ಕ್ರಿಸ್ಪ್ ಅನ್ನಿಸ್ತಿರ್ತೈತಿ, ಒಳಗಿಂದ ಮೆತ್ತಗಿರ್ತೈತಿ. ಸೊ ಮಸ್ತ್ ಇರ್ತೈತಿ. ಸೊ ನೋಡಿರಿ, ಈಗ ನನ್ನ ಬ್ರೆಡ್ ಪುಡ್ಲ ರೆಡಿ ಆಗೈತಿ. ಈಗ ನಾ ಇದನ್ನು ಕಟ್ ಮಾಡ್ಕೋತೀನಿ. ಸೊ ನೋಡ್ಬೋದು ನೀವು, ಇದ್ರೊಳಗೆ ಚೀಸು ಆಲ್ಮೋಸ್ಟ್ ಎಲ್ಲ ಮೆಲ್ಟ್ ಆಗಿರ್ತೈತಿ. ಸೊ ಭಾಳ ಅಂದ್ರೆ ಭಾಳ ಟೇಸ್ಟಿ ಬಂದಿರ್ತೈತಿ, ಝಟಾಪಟ್ ಅಂತ ಹೇಳಿ ರೆಡಿ ಆಗ್ತೈತಿ. ನೀವು ಒಂದು ಸರ್ತಿ ಇದನ್ನು ಟ್ರೈ ಮಾಡಿರಿ, ಮತ್ತು ನಿಮ್ಗೆ ಹೆಂಗೆ ಬಂತಂತ ಹೇಳಿ ನಂಗೆ ಕಾಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತೋದನ್ನು ಮರಿಬೇಡ್ರಿ. ಸೊ ದ್ಯಾಟ್ ನಂದು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರ್ತೈತಿ. ಥ್ಯಾಂಕ್ ಯು.